ವಿಷ್ಣುವಿನ ಪ್ರೇಮದ ನೋಟ, ಒಲವಿನ ಮಾತುಗಳು ನೆನಪಾಗ್ತಿದ್ದಂತೆ ನನ್ನ ಮನಸ್ಸು ತಹಬದಿಗೆ ಬಂತು. ಅವನಿಗೆ ಈ ವಿಷಯವೆಲ್ಲ ತಿಳಿದಿದೆಯೋ ಇಲ್ವೋ? ತಿಳಿದ್ರೆ ಖಂಡಿತ ನನಗೆ ಸಾಂತ್ವನ ನೀಡಲು ಬಂದೇ ಬರ್ತಾನೆ. ಅವನ ಬಾಹುಗಳಿಗೊರಗಿ ನಾನು ಮನಸಾರೆ ಬಿಡಬೇಕು ಎಂದು ನನ್ನ ಹೃದಯ ಹಂಬಲಿಸ್ತಿತ್ತು. ರಂಗಜ್ಜಿ ಮಕ್ಕಳೊಡನೆ ಬರುವ ಹೊತ್ತಿಗೆ ನಾನು ಎಷ್ಟೋ ಸುಧಾರಿಸ್ಕೊಂಡಿದ್ದೆ. ನನಗಿದ್ದ ಒಂದೇ ಆಶಾಕಿರಣ ವಿಷ್ಣು. ಸಾಮಾನ್ಯವಾಗಿ ನಾನು ವಾಸವಿ ಒಟ್ಟಿಗೆ ಲೈಬ್ರರಿಗೆ ಹೋಗುವ ಪರಿಪಾಠವಿತ್ತು. ಆಗ ವಿಷ್ಣು ತಂಗಿಯನ್ನು ಡ್ರಾಪ್ ಮಾಡುವ ನೆಪದಿಂದ ಬರ್ತಿದ್ದ. ಎಷ್ಟೋ ಬಾರಿ ನಾವೆಲ್ಲ ಒಟ್ಟಿಗೆ ಹೋಟೆಲ್ಗೆ ಹೋಗಿ ತಿಂಡಿ ತಿಂತಿದ್ವಿ. ಐಸ್ ಕ್ರೀಮ್ ಬಾರ್ನಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ವಿ. ಅದಕ್ಕಿಂತ ಮುಂದುವರಿಯುವ ಧೈರ್ಯ ನಮಗಿರಲಿಲ್ಲ. ಆದರೆ ಅವನ ಪ್ರೇಮದ ಪಾಶವೇ ನನಗೆ ಬಲವಾದ ಆಧಾರವಾಗಿತ್ತು. ನಾನು ರಂಗಜ್ಜಿಗೆ ಹೇಳಿ ಲೈಬ್ರರಿ ಹತ್ತ ಹೆಜ್ಜೆ ಹಾಕಿದೆ. ನನ್ನನ್ನು ಭೇಟಿಯಾಗಲು ವಿಷ್ಣು ಖಂಡಿತ ಬರ್ತಾನೆ. ಒಮ್ಮೆ ನನಗಿನ್ನೂ ನೆನಪಿದೆ, ಆ ದಿನ ವಾಸವಿಗೆ ಹುಷಾರಿರಲಿಲ್ಲ. ನಾನು ಒಬ್ಬಳೇ ಲೈಬ್ರರಿಗೆ ಬಂದಾಗ ವಿಷ್ಣುವಿನ ಬೈಕ್ ನೋಡಿ ಆಶ್ಚರ್ಯವಾಗಿತ್ತು. ವಾಸವಿ ಬರಲಿಲ್ವಾ? ಇಲ್ಲ, ಅವಳಿಗೆ ಜ್ವರ, ಇವತ್ತು ಬರೋಕ್ಕಾಗಲ್ಲ. ಅಯ್ಯೋ, ಹೇಗಿದ್ದಾಳೀಗ? ಪರವಾಗಿಲ್ಲ, ಡಾಕ್ಟರ್ ಬಂದು ನೋಡಿ ಮೆಡಿಸಿನ್ ಕೊಟ್ಟಿದ್ದಾರೆ. ಅವನು ಹೇಳಿದ್ರು. ಅವನ ನೋಟದಲ್ಲಿದ್ದ ಆರಾಧನೆಯ ಭಾವ ನನ್ನ ಹೃದಯವನ್ನು ಬೆಚ್ಚಗಾಗಿಸ್ತಿತ್ತು. ಅದನ್ನು ಹೇಳೋಕೆ ಬಂದ್ರ? ನಾನು ಅಷ್ಟೊಂದು ರಸಿಕ ಅನ್ಕೊಂಡ್ಯಾ? ಅವನ ದನಿಯಲ್ಲಿದ್ದ ಮಾದಕತೆ ಕಂಡು ತಕ್ಷಣ ಅವನತ್ತ ನೋಡಿದೆ. ಅವನ ನೋಟ ನನ್ನ ಕಣ್ಗಳನ್ನು ಸೆರೆ ಹಿಡಿದಾಗ ನನ್ನ ಕೆನ್ನೆಗಳು ಬಿಸಿ ಏರಿದವು. ನೀನಿಷ್ಟು ಫ್ರೀಯಾಗಿ ಸಿಗುವ ಆಪರ್ಚುನಿಟಿ ನಾನು ಮಿಸ್ ಮಾಡ್ಕೊತೀನಿ ಅನ್ಕೊಂಡ್ಯಾ? ನಸು ನಾಚಿಕೆಯಿಂದ ನನ್ನ ತುಟಿಗಳು ಬಿರಿದವು. ಅವನು ಪಿಸುಧ್ವನಿಯಲ್ಲಿ, ಕಮಾನ್, ನಾವಿಬ್ಬರೇ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ, ಪ್ಲೀಸ್, ನನ್ನನ್ನು ಡಿಸಪಾಯಿಂಟ್ ಮಾಡಬೇಡ ಎಂದಾಗ ನಾನು ಅವನ ಮಾತಿಗೆ ಮಂತ್ರ ಮುಗ್ಧಳಾಗಿ ಸೋತಿದ್ದೆ. ಅಂದು ನಾವಿಬ್ಬರು ಹೋಟೆಲ್ನಲ್ಲಿ ಕುಳಿತು ಏನು ತಿಂದುವೋ, ಎಷ್ಟು ಹೊತ್ತು ಮಾತನಾಡ್ತಿದ್ದೆವೋ ನಮಗೆ ನೆನಪಿಲ್ಲ. ಪ್ರೀತಿ ಹೊಕ್ಕಿ ಬಂದಾಗ ವಿಷ್ಣು ನನ್ನನ್ನು ಕೈಗಳನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದ. ಆ ಬಂಧನವೇ ಶಾಶ್ವತವಾಗಿರಲಿ ಎಂದು ನಮ್ಮಿಬ್ಬರ ಮನಸ್ಸು ಹಾತೊರೆದಿತ್ತು. ಆ ದಿನವನ್ನು ನಾನು ಮರೆಯುವಂತೆಯೇ ಇಲ್ಲ. ಇಂದು ವಿಷ್ಣು ನನ್ನನ್ನು ಒಂಟಿಯಾಗಿ ಸಂಧಿಸಲು ಬರಬಹುದು. ಎಷ್ಟು ಬಾರಿ ವಾಸವಿಗೆ ತಿಳಿಯದಂತೆ ಅವನು ನನಗೆ ಹೇಳ್ತಿದ್ದ, ದುಶ್ಮನ್ ಕಿದರ್ ಹೇ ಎಂದರೆ ಬಗಲ್ ಮೇ ಹೇ ಅನ್ನೋ ಹಾಗೆ ನನ್ನ ತಂಗಿನೇ ನಮ್ಮಿಬ್ಬರ ಮಧ್ಯ ಅಡ್ಡಿಯಾಗಿರ್ತಾಳೆ, ಕಬಾಬ್ ಮೇ ಹಡ್ಡಿ ತರಹ. ಅವನ ಮಾತು ಕೇಳಿ ನಕ್ ಬಿದ್ದಿದೆ. ನಂತರ ಮೃದುವಾಗಿ, ವಾಸವಿ ನಮಗೆ ಯಾವತ್ತೂ ಅಡ್ಡಿಯಾಗಿರಲಿಲ್ಲ, ಅವಳೇ ನಮಗೆ ದೊಡ್ಡ ಸಪೋರ್ಟ್ ಇದ್ದ ಹಾಗೆ ಎಂದಾಗ ಅವನು ಒಪ್ಕೊಂಡಿದ್ದ. ಹೌದು, ವಾಸವಿ ವಿಷ್ಣು ಇಬ್ಬರು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅದರಲ್ಲೂ ನನ್ನ ಆಪ್ತ ಗೆಳತಿಗೆ ನಾನೇನು ಎಂದು ತಿಳಿದಿದೆ. ಖಂಡಿತ ನನಗೆ ಬೆಂಬಲವಾಗಿ ನಿಲ್ತಾಳೆ. ನಾನು ಲೈಬ್ರರಿ ತಲುಪಿ ಗೇಟಿನ ಮುಂದೆಯೇ ನಿಂತಿದ್ದೆ. ಓಡಾಡುತ್ತಿದ್ದ ವಾಹನಗಳ ಮೇಲೆ ನನ್ನ ಗಮನ ಕೇಂದ್ರೀಕೃತವಾಗಿತ್ತು. ವಿಷ್ಣುವಿನ ಬಳಿ ಬೈಕ್, ಕಾರ್ ಎರಡೂ ಇತ್ತು. ಯಾವುದರಲ್ಲಿ ಬರುವನೋ ಅವನು ಬಂದು ನನ್ನ ಕೈ ಹಿಡ್ಕೊಂಡು, ನೀನೇನು ಅಂತ ನನಗೆ ಗೊತ್ತು ಮಮ್ಮು, ಏನು ಹೆದರ್ಕೋಬೇಡ, ಯಾವತ್ತೂ ನಾನು ನಿನ್ನ ಕೈ ಬಿಡಲ್ಲ ಎಂದು ಅಭಯ ನೀಡಿದರೆ ನನಗಷ್ಟೇ ಸಾಕು. ನಿಂತು ನಿಂತು ಸಾಕಾಗಿ ಕಾಲು ನೋವು ಬಂತು. ನಾನು ರೀಡಿಂಗ್ ಸೆಕ್ಷನ್ಗೆ ಹೋಗಿ ನೆಪ ಮಾತ್ರಕ್ಕೆ ಪತ್ರಿಕೆ ಒಂದನ್ನು ಹಿಡಿದು ಕಿಟಕಿಯ ಬಳಿ ಕುಳಿತೆ. ನನ್ನ ಕಣ್ಣುಗಳು ಕಿಟಕಿಯ ಕಡೆಗೂ ನನ್ನ ಮುಂಗೈಯಲ್ಲಿದ್ದ ವಾಚಿನ ಕಡೆಗೂ ಹರಿಯುತ್ತಿತ್ತು. ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ, 1.5 ಗಂಟೆ, ಎಷ್ಟು ಹೊತ್ತಾದರೂ ಅವನ ಸುಳಿವೇ ಇಲ್ಲ. ಅವರ ಮನೆಗೆ ಹೋಗಿ ವಿಚಾರಿಸಿದ್ರೆ, ಛೇ, ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೆ ಆ ಮನೆಗೆ ಹೋಗೋದೆ, ಆಂಟಿ ಮತ್ತೆ ಸಿಕ್ಕಿದ್ರೆ ಬೇಡ ಎಂದು ಮನಸ್ಸು ಪ್ರತಿಭಟಿಸಿತು. ಫೋನ್ ಮಾಡಿದ್ರೆ, ಆಗೆಲ್ಲ ಮೊಬೈಲ್ ಬಳಕೆ ಇರಲಿಲ್ಲ, ಫೋನ್ ಅವನೇ ಎತ್ತುತ್ತಾನೆಂಬ ಗ್ಯಾರಂಟಿ ಏನು? ಆ ಯೋಚನೆಯನ್ನು ಕೈ ಬಿಡಬೇಕಾಯ್ತು. ಏನು ಕೆಲಸವೋ, ಇವತ್ತು ಬಾರದಿದ್ದ ಮಾತ್ರಕ್ಕೆ ನಾನು ಎದೆಗುಂದಬಾರ್ದು ಎಂದು ಭಾರವಾದ ಮನಸ್ಸು ಹೊತ್ತು ಮನೆಯ ಕಡೆ ಹೆಜ್ಜೆ ಹಾಕಿದೆ. ಒಂದೊಂದು ದಿನ ಕಳೆಯೋದು ನನಗೆ ಕಷ್ಟ ಎನಿಸ್ತಿತ್ತು. ವಾಸವಿ ಇದ್ದಿದ್ರೆ ಅವಳನ್ನು ಭೇಟಿಯಾಗಿ ನನ್ನ ಮನದ ಸಂಕಟಗಳನ್ನೆಲ್ಲ ತೋಡ್ಕೊಳ್ಳಬಹುದು. ಆದರೆ ಅವಳು ಬೇರೆಯವರ ಮನೆಯ ಸೊಸೆ. ನನಗೆ ಮೊದಲ ಹಾಗೆ ನಿರಾಳವಾಗಿ ಗೆಳತಿಯಂತೆ ಸಿಗೋದು ಕಷ್ಟ.
ಮೇಲಾಗಿ ಗಂಡನ ಜೊತೆ ಹನಿಮೂನ್ಗೆ ಹೋಗಿದ್ದಾಳೆ. ನನಗೆ ಈಗ ಉಳಿದಿರುವವನು ವಿಷ್ಣು ಒಬ್ಬನೇ. ಆದರೆ ಅವನ್ಯಾಕೆ ತಟಸ್ಥನಾಗಿದ್ದಾನೆ? ಅವನಿಗೆ ಒಡವೆ ನಾಪತ್ತೆಯಾದ ವಿಷಯ ತಿಳಿದಿದೆಯೇ? ಭಾಗ್ಯಲಕ್ಷ್ಮಿ ಆಂಟಿ ಅವನ ಮನಸ್ಸು ಕೆಡಿಸಿರ್ಬೋದೆ? ಅವನಿಗೆ ನನ್ನ ಬಗ್ಗೆ ಯಾವ ರೀತಿಯ ಅಭಿಪ್ರಾಯ ಬಂದಿದೆಯೋ? ಒಳಗಿನ ಬೇಗುದೆ ತಡೆಯಲಾರದೆ ನಾನು ಪಬ್ಲಿಕ್ ಬೂತಿಗೆ ಹೋಗಿ ವಾಸವಿಯ ಮನೆಗೆ ಫೋನ್ ಮಾಡಿದೆ. ಆಂಟಿ ಎತ್ತಿದ್ದಾರೆ, ಫೋನ್ ಇಟ್ಬಿಡೋದು ಎಂದು ನಿರ್ಧಾರವಾಗಿತ್ತು. ದೇವ್ರೆ, ವಿಷ್ಣುವೇ ಫೋನ್ ತೆಗೆದುಕೊಳ್ಳಿ ಎಂದು ಮನದಲ್ಲೇ ಪ್ರಾರ್ಥಿಸಿದೆ. ಆದರೆ ಫೋನ್ ರಿಸೀವ್ ಮಾಡಿದ್ದು ಅವರ ಮನೆಯ ಅಡಿಗೆ ಯಾಕೆ. ಹಲೋ, ಯವರು? ನಾನು ಗಂಟಲು ಸರಿ ಮಾಡಿಕೊಂಡು, ನಾನು ವಾಸವಿ ಸ್ನೇಹಿತೆ, ಮನೆಯಲ್ಲಿ ಯಾರೂ ಇಲ್ವಾ ಎಂದು ಧೈರ್ಯ ಮಾಡಿ ಪ್ರಶ್ನಿಸಿದೆ. ఎవರೂ ಲೇದು. ನನ್ನ ಗಂಟಲಿನ ದ್ರವ ಅರಿತು, ಎಲ್ಲಿಗೆ ಹೋಗಿದ್ದಾರೆ? ಎಲ್ಲರೂ ಹೊರಗಡೆ ಹೋಗಿದ್ದಾರೆ, ಮನೆಗೆ ಯಾರೂ ಇಲ್ಲ ಎಂದು ತನ್ನ ಹರುಕು ಮುರುಕು ಕನ್ನಡದಲ್ಲಿ ಉತ್ತರಿಸಿದರು. ಎಷ್ಟು ಹೊತ್ತಿಗೆ ಬರ್ತಾರೆ? ನಾ ಕೇಮಿ ತೆಲಿದಮ್ಮ. ಆಕೆಯ ಮಾತು ಕೇಳುತ್ತಿದ್ದಂತೆ ನಾನು ನಿರಾಶೆಯಿಂದ ಫೋನಿಟ್ಟೆ. ಮುಂದೇನು ಮಾಡಬೇಕು? ನನಗಂತೂ ದಿಕ್ಕೇ ತೋಚದಂತಾಯಿತು. ಹಸಿವು, ನಿದ್ದೆ ನನ್ನಿಂದ ದೂರವಾಗಿತ್ತು. ಕಣ್ಮುಚ್ಚಿದ್ರೆ ಭಾಗ್ಯಲಕ್ಷ್ಮಿ ಆಂಟಿಯ ಬಿರುಸು ನುಡಿಗಳು, ಗಡುಸಾದ ಮುಖವೇ ಎದುರಿಗೆ ಬಂದಂತಾಗಿ ದಡಕ್ಕನೆ ಎದ್ದು ಕುಳಿತುಕೊಳ್ತಿದ್ದೆ. ದುಃಖ ಹೊಮ್ಮೆ ಇಳಿಸಿ ಬಂದರೂ ಮನೆಯಲ್ಲಿ ಹೃದಯ ಬಿಚ್ಚಿ ಅಳಲು ಸಾಧ್ಯವಿರಲಿಲ್ಲ. ನನ್ನಮ್ಮ ಬದುಕಿದ್ರೆ ಅವಳ ತೊಡೆಯ ಮೇಲೆ ತಲೆ ಇಟ್ಟು ಎಲ್ಲವನ್ನೂ ಹೇಳ್ಕೊಂಡು ಹತ್ತು ಬಿಡ್ಬೋದಿತ್ತು. ಅವಳ ಮಡಿಲಲ್ಲಿ ನನಗೆ ಎಂಥ ಸಾಂತ್ವನ ಸಿಗ್ತಿತ್ತು. ಅಮ್ಮನ ಜೊತೆ ನಾನು ಕಳೆದ ದಿನಗಳೆಲ್ಲ ಮುಸುಕು ಮುಸುಕು. ಆದರೂ ಅವಳ ಪ್ರೀತಿಯ ಸ್ಪರ್ಶ, ಮಡಲಿನ ಸುಖ ನನ್ನ ಶ್ರುತಿಪಟಲದಲ್ಲಿ ಅಚ್ಚಳಿಯದೆ ಉಳಿದಿತ್ತು. ಅಮ್ಮನ ಫೋಟೋ ಮುಂದೆ ನಿಂತು ಎಷ್ಟು ಕಣ್ಣೀರು ಸುರಿಸಿದ್ರೂ ನನಗೆ ಸಮಾಧಾನ ಇರಲಿಲ್ಲ. ದಿನಗಳು ಕಳೆದಂತೆ ವಿಷ್ಣುವಿನಿಂದ ಯಾವ ಸುದ್ದಿಯೂ ಬಾರದಾಗ ಆತಂಕ, ನಿರೀಕ್ಷೆಯ ಜಾಗದಲ್ಲಿ ಹತಾಶ ಭಾವ ಮನೆ ಮಾಡಿತು. ಏನು ಯೋಚನೆ ಮಾಡಲು ನನ್ನ ಮನಸ್ಸು ಹಿಂಜರಿತಿತ್ತು. ಒಂದಿನ ಹಠಾತ್ತನೆ ವಾಸವಿ ಕಾರ್ನಲ್ಲಿ ಬಂದಿಳಿದಾಗ ನಾನು ಗೇಟಿನ ಬಳಿ ಧಾವಿಸಿದೆ. ಅವಳ ಮುಖ ನೋಡಿದೊಡನೆ ನನಗೆ ಹೋದ ಜೀವ ಮರಳಿ ಬಂದಂತಾಗಿತ್ತು. ವಾಸವಿ ಮೊದಲಿಗಿಂತ ಚೆಲುವಾಗಿದ್ಲು. ಅವಳ ಕೆನ್ನೆಗಳು ದುಂಡಾಗಿ ಹುಬ್ಬಿಕೊಂಡಿದ್ದವು. ಕಿವಿಯಲ್ಲಿ ವಜ್ರದೋಳೆ, ಕೊರಳಲ್ಲಿ ಮೂರಳೆಯ ಅವಲಕ್ಕಿ ಸರದ ಜೊತೆ ಕರಿಮಣಿಯ ಮಾಂಗಲ್ಯ ಅವಳಿಗೆ ವಿಶೇಷ ಕಳೆ ತಂದಿತು. ಅವಳ ಬೆರಳಲ್ಲಿ ಧರಿಸಿದ ವಜ್ರದ ಉಂಗುರ ಬಿಸಿಲಿಗೆ ಪಳ್ಳೆಂದು ಹೊಳೆಯುತ್ತಿತ್ತು. ನನ್ನನ್ನು ಕಂಡೊಡನೆ ಓಡಿ ಬಂದು ಅಪ್ಕೊಂಡ್ಳು. ನಾನು ಅವಳಿಂದ ಬಿಡಿಸಿಕೊಂಡು ಅವಳನ್ನೇ ನೋಡುತ್ತಾ, ಎಷ್ಟು ಚೆನ್ನಾಗಿ ಕಾಣ್ತಿದೆಯೇ, ಮನೆಗೆ ಹೋಗಿ ಮೊದಲು ದೃಷ್ಟಿ ತೆಗೆಸ್ಕೋ ಎಂದು ಪ್ರೀತಿಯಿಂದ ನುಡಿದೆ. ಆದರೆ ನೀನು ತುಂಬ ಇಳಿದು ಹೋಗಿದೀಯಾ ಮಮ್ಮು, ಮೊದಲಿನ ಗೆಲುವೇ ಇಲ್ಲ ನಿನ್ನ ಮುಖದಲ್ಲಿ ಎನ್ನುತ್ತಾ ಒಳಗೆ ಬಂದವಳು ರಂಗಜ್ಜಿಯನ್ನು ನೋಡಿ ಮಾತು ನಿಲ್ಲಿಸಿದ್ಲು. ಏನಮ್ಮ, ಚೆನ್ನಾಗಿದೆಯಾ? ಮದುವೆ ತುಂಬ ಚೆನ್ನಾಗಿ ನಡೀತು ಅಂತ ನಮ್ಮ ಮಮತಾ ಹೇಳಿದ್ಲು ಎಂದು ಮಾತನಾಡಿಸಿ ಅಜ್ಜಿ ಅಡಿಗೆ ಮಾಡಲು ಒಳಗೆ ಹೋದರು. ನಾನು ವಾಸವಿಯನ್ನು ರೂಮಿಗೆ ಕರ್ಕೊಂಡು ಹೋದೆ. ನೋಡಲು ಮೊದಲಿಗಿಂತ ಸುಂದರವಾಗಿ ಕಂಡ್ರೂ ಅವಳ ಕಣ್ಗಳಲ್ಲಿ ಏನೋ ಗಾಂಭೀರ್ಯ ತುಂಬಿದೆ ಎನಿಸಿತು. ವಾಸವಿ, ನನಗೊಂದು ನಿಜ ಹೇಳ್ತೀಯಾ? ನಿನ್ನ ಮದುವೆ ರಿಸೆಪ್ಷನ್ನಲ್ಲಿ ನಾನು ಹಾಕ್ಕೊಂಡಿದ್ದ ಕೆಂಪಿನ ಸೆಟ್ ನಾನು ನಿನಗೆ ವಾಪಸ್ ಕೊಡಲಿಲ್ವಾ? ನನ್ನ ನಿಧಿಯಲ್ಲಿ ಬೇಯುತ್ತಿದ್ದ ಪ್ರಶ್ನೆ ತಡೆಯಲಾರದೆ ಅವಳ ಮುಂದೆ ಹೇಳಿದೆ. ಹೌದು, ಕೊಟ್ಟಿದ್ದೀಯಾ. ಯಾಕೆ ಕೇಳ್ತಿದ್ಯಾ? ಅವಳ ಮುಖದಲ್ಲಿ ಆಶ್ಚರ್ಯ ಇಣುಕಿತು. ಆ ಒಡವೆ ಮಿಸ್ ಆಗಿ ಎಲ್ಲಾದರೂ ಕಳೆದು ಹೋಯ್ತಾ? ನಾನು ಚೂಪಾಗಿ ಪ್ರಶ್ನಿಸಿದಾಗ ವಾಸವಿಯ ಮುಖದಲ್ಲಿ ಕಳವಳದ ನೆರಳು ಹರಡಿತು. ಏನೋ ನನಗೆ ಗೊತ್ತಿಲ್ಲ ಮಮತಾ, ಮದುವೆ ಗಲಾಟಿನಲ್ಲಿ ಏನೇನು ನಡೆದಿದೆಯೋ ಒಂದು ನನಗೆ ಗೊತ್ತಿಲ್ಲ. ಅಮ್ಮನಿಗಂತೂ ನನ್ನ ಜೊತೆ ಸರಿಯಾಗಿ ಮಾತನಾಡೋಕ್ಕೆ ಟೈಮೇ ಇಲ್ಲ. ಮುಂದಿನ ವಾರ ಅಣ್ಣನ ನಿಶ್ಚಿತಾರ್ಥ ಇದೆ. ಅದರಲ್ಲಿ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾಳೆ. ಸಿಡಿಲು ಬಡಿದಂತಾಗಿ ನಾನು ದಿಗ್ಭ್ರಾಂತಳಾಗಿ ಅವಳನ್ನು ದಿಟ್ಟಿಸಿದೆ. ಏನು, ನಿಮ್ಮ ಅಣ್ಣನ ನಿಶ್ಚಿತಾರ್ಥನ? ವಾಸವಿ ತಕ್ಷಣ ನನ್ನ ಕೈ ಬಿಗಿಯಾಗಿ ಹಿಡ್ಕೊಂಡ್ಳು. ಐನೋ, ನಿನಗೆಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಈ ವಿಷಯ ಕೇಳಿ ನನಗೆ ಎಷ್ಟು ಶಾಕ್ ಆಯಿತು ಗೊತ್ತಾ? ಹುಡುಗಿ ಮನೆಯವರು ನಮಗಿಂತ ಶ್ರೀಮಂತರು. ವೈಭವಿ ಜ್ಯುವೆಲರ್ಸ್ ಅಂತ ಕೇಳಿರ್ಬೇಕಲ್ಲ ನೀನು. ಈ ಊರಿನಲ್ಲೇ ಅವರಿಗೆ 4 ಶಾಖೆಗಳಿವೆ. ಮದ್ರಾಸಿನಲ್ಲಿ 3 ಬ್ರಾಂಚ್ ಇವೆ. ಒಬ್ಬಳೇ ಮಗಳು,
ವೈಭವಿ ಅಂತ. ಮುಂದೆ ಅವಳ ಮಾತುಗಳು ನನ್ನ ಕಿವಿಗೆ ಬೀಳಲಿಲ್ಲ. ಹಾಗೆಯೇ ಬಡಿದವಳಂತೆ ಅಲ್ಲೇ ಕುಳಿತುಬಿಟ್ಟೆ. ವಾಸವಿಗೆ ನನ್ನ ಪರಿಸ್ಥಿತಿ ಅರ್ಥವಾಗಿರಬೇಕು. ಮೆಲ್ಲನೆ ಹತ್ತಿರ ಬಂದು ನನ್ನ ಭುಜದ ಮೇಲೆ ಕೈ ಇಟ್ಟು ನನ್ನ ಪಕ್ಕ ಕುಳಿತಳು. ಇದೆಲ್ಲ ಹೇಗಾಯಿತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮಮ್ಮು. ನಾನು ಹನಿಮೂನ್ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಅಣ್ಣನಿಗೆ ಹುಡುಗಿ ಸೆಟ್ ಆಗಿದ್ಲು. ಅಮ್ಮ ನಿನ್ನ ಜೊತೆ ಎಷ್ಟು ಚೆನ್ನಾಗಿದ್ಲು. ನೀನೇ ನಮ್ಮನೆ ಸೊಸೆ ಆಗ್ತೀಯ ಅಂತ ಮದುವೆಗೆ ಬಂದವರು ಎಷ್ಟು ಜನ ಮಾತಾಡ್ತಿದ್ರು ಗೊತ್ತಾ. ಅಮ್ಮ ಸಡನ್ನಾಗಿ ಯಾಕೆ ಮನಸ್ಸು ಬದಲಾಯಿಸಿದ್ಲು ನನಗೆ ಅರ್ಥನೇ ಆಗಲಿಲ್ಲ. ಅಣ್ಣನನ್ನು ಕೇಳಿದ್ರೆ ಅಮ್ಮನ ಕಡೆ ಕೈ ತೋರಿಸ್ತಾನೆ. ಅಮ್ಮ ನನ್ನ ಜೊತೆ ಮಾತಿಗೆ ಸಿಕ್ಕಿಲ್ಲ. ನಾನು ಬರೋ ಹೊತ್ತಿಗೆ ಅಣ್ಣನ ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಆಗಿಬಿಟ್ಟಿದೆ. ಇದು ನನಗೂ ತುಂಬ ಅನಿರೀಕ್ಷಿತ ಕಣೆ. ಓಹೋ, ವಿಷ್ಣು ಇದ್ದಕ್ಕಿದ್ದಂತೆ ನನ್ನಿಂದ ವಿಮುಖನಾಗೋದಕ್ಕೆ ಕಾರಣ ಇಲ್ಲಿದೆ. ಅಂಥ ಶ್ರೀಮಂತರ ಸಂಬಂಧ ದೊರೆತ ಮೇಲೆ ಪ್ರೀತಿ, ಆಶ್ವಾಸನೆ, ಆರಾಧನೆ ಎಲ್ಲ ಮಣ್ಪಾಲಾಗಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿಬಿಡ್ತದೆ. ನಿನ್ನ ವಿಷಯ ಮಾತನಾಡೋಕ್ಕೆ ನಾನು ತುಂಬ ಟ್ರೈ ಮಾಡಿದೆ ಮಮ್ಮು. ಆದರೆ ಅಮ್ಮ ಅಣ್ಣ ಇಬ್ಬರು ಮಾತಿಗೆ ನನ್ನ ಕೈಗೆ ಸಿಗ್ತಾ ಇಲ್ಲ. ನಾನು ನಮ್ಮತ್ತೆ ಮನೆಯಲ್ಲಿದ್ದೀನಿ. ಫ್ರೀಯಾಗಿ ಇಂಥ ವಿಷಯಗಳು ಫೋನ್ನಲ್ಲಿ ಮಾತನಾಡೋದು ಕಷ್ಟ. ಸುಮ್ಮನೆ ನಮ್ಮನೆ ಮರ್ಯಾದೆ ಹೊರಗೆ ಬರುತ್ತೆ. ನಿನಗೆಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗತ್ತೆ ಕಣೆ. ನೀನೇ ನನ್ನ ಅತ್ತಿಗೆ ಆಗಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಐ ಆಮ್ ಸೋ ಸಾರಿ ಎಂದು ಅವಳು ನನ್ನ ಕೈಗಳನ್ನು ಹಿಡ್ಕೊಂಡ್ಳು. ನನ್ನ ಕೈಗಳು ತಣ್ಣಗೆ ಕೊರೆಯುತ್ತಿತ್ತು. ಅವಳ ಮಾತುಗಳಿಗೆ ನಾನು ಯಾವ ರೀತಿಯಲ್ಲೂ ಪ್ರತಿಕ್ರಿಯೆ ತೋರದೆ ತಟಸ್ಥಳಾಗಿ ಕುಳಿತಿದ್ದೆ. ಅಳೋದಕ್ಕೂ ಆಗದಷ್ಟು ನನ್ನ ಮನಸ್ಸು ಸೋತು ಹೋಗಿತ್ತು. ಸತತವಾದ ಚಿಂತೆ ಹಾಗೂ ಹಠಾತ್ತನೆ ಮನಸ್ಸಿಗೆ ಎರಗಿದ ಆಘಾತದಿಂದಲೋ ಜ್ವರದಿಂದ ಹಾಸಿಗೆ ಹಿಡಿದು ಮಲಗಿಬಿಟ್ಟಿದ್ದೆ. ರಂಗಜ್ಜಿ ನನಗೆ ಗಂಜಿ ಮಾಡಿಕೊಡ್ತಿದ್ರು. ವರ್ಷ ವರುಣ್ಗೆ ಸ್ಕೂಲಿನ ದಾವಂತು. ಅಕ್ಕ ಹೇಗಿದೆಯಾ ಎಂದು ವಿಚಾರಿಸ್ಕೊಳ್ಳೋದಷ್ಟೇ ಅವರಿಗೆ ಸಾಧ್ಯವಾಗಿದ್ದು. ಅವಳ ಹತ್ರ ಹೋಗ್ಬೇಡ್ರೋ, ಅದೇನು ಅಂಟು ಜ್ವರವೋ ಏನೋ, ಆಮೇಲೆ ನಿಮಗೂ ಬಂದಿತು ಎಂದು ಅಜ್ಜಿ ಎಚ್ಚರಿಕೆ ನೀಡ್ತಿದ್ರು. ನಾನೇ ಎದ್ದು ಪ್ರಾಯಾಸದಿಂದ ಮನೆಯ ಬಳಿ ಇರುವ ಕ್ಲಿನಿಕ್ಗೆ ಹೋಗಿ ಔಷಧಿ ತೆಗೆದುಕೊಂಡು ಬರ್ತಿದ್ದೆ. ನನ್ನ ಪುಣ್ಯಕ್ಕೆ ಜ್ವರ 2 ದಿನದಲ್ಲೇ ಬಿಟ್ಟು ಹೋಯಿತು. ಜ್ವರದಿಂದ ಚೇತರಿಸ್ಕೊಂಡ್ರೂ ನನ್ನ ದೇಹದಲ್ಲಿ ಸುಸ್ತು ಆವರಿಸಿತ್ತು. ಮನಸ್ಸು ಯೋಚಿಸಲು ಆಗದಷ್ಟು ಶೂನ್ಯವಾಗಿತ್ತು. ಅಪ್ಪ ಚಿಕ್ಕಮ್ಮ ಇದ್ದಕ್ಕಿದ್ದಂತೆ ಬಂದಿಳಿದಾಗ ನನಗೆ ಆಶ್ಚರ್ಯ. ಹಬ್ಬಗಳು ಇಲ್ಲ, ರಜದ ದಿನಗಳು ಇಲ್ಲ. ಏಕಾಏಕಿ ಬರುವ ಕಾರಣವೇನು? ಚಿಕ್ಕಮ್ಮ ಒಳಗೆ ಬಂದವಳೆ ವರ್ಷಾಳನ್ನು ಕರೆದು ತಬ್ಕೊಂಡ್ಳು. ಅಯ್ಯೋ ರಾಮ, 1 ವಾರದಲ್ಲಿ ಎಷ್ಟು ಇಳಿದೋಗಿದೆಯಾ ಪುಟ್ಟಿ. ಇಷ್ಟೊಂದು ಮನಸ್ಸಿಗೆ ಹಚ್ಕೊಳ್ಳೋ ಅಂಥದ್ದು ಏನಾಗಿದೆ ಹೇಳು? ನಾವೆಲ್ಲ ಇಲ್ವಾ? ನೋಡ್ರಿ ಪಾಪ ಮಗು ಎಷ್ಟು ಗಾಬರಿಯಾಗ್ಬಿಟ್ಟಿದೆ. ನನಗೆ ಗೊಂದಲವಾಯಿತು. ಅಲ್ಲ, ಜ್ವರದಿಂದ ಎದ್ದವಳು ನಾನು, ಅದರಿಂದ ನಾನು ಸೊರಗಿರೋದು ನಿಜ. ಚಿಕ್ಕಮ್ಮ ಪರಿಸ್ಥಿತಿಯನ್ನೇ ತಪ್ಪಾಗಿ ತಿಳಿದು ವರ್ಷಾಳಿಗೆ ಸಾಂತ್ವನ ನೀಡ್ತಿದ್ದಾರೆಯೇ? ಅಪ್ಪ ವರ್ಷಾಳ ತಲೆ ಸವರ್ತಾ, ಅವಳಿಗಿಂತ ಹೆಚ್ಚಾಗಿ ನೀನೇ ಗಾಬರಿಯಾಗಿದ್ಯಾ ಕೌಸಲ್ಯ? ವಿಷಯ ತಿಳಿದ ತಕ್ಷಣ ನಿಮ್ಮಮ್ಮ ಒಂದೇ ಗಲಾಟೆ ಮಾಡಿ ನನ್ನನ್ನು ಹೊರಡಿಸ್ಕೊಂಡು ಬಂದ್ಬಿಟ್ಲು ಎಂದು ವರ್ಷಾಳಿಗೆ ಹೇಳಿದರು. ರಂಗಜ್ಜಿ ಎಲ್ಲರಿಗೂ ಕಾಫಿ ತರುತ್ತಾ, ಮೊದಲು ಸುಧಾರಿಸ್ಕೊಳ್ಳಿ, ನಿಮ್ಮ ಮಗಳಿಗೆ ಏನೂ ತೊಂದರೆ ಆಗಿಲ್ಲ. ನೀನೇನೇ ಕೌಸಲ್ಯ, ಮಗಳಿಗೆ ಧೈರ್ಯ ಹೇಳೋದು ಬಿಟ್ಟು ಇಷ್ಟು ಚಿಕ್ಕ ವಿಷಯಕ್ಕೆ ನೀನೇ ಕಂಗಾಲಾಗೋದಾ ಎಂದು ಚಿಕ್ಕಮ್ಮನಿಗೆ ಗದರಿದ್ರು. ಇನ್ನೇನಮ್ಮ ಮತ್ತೆ, ವಯಸ್ಸಿಗೆ ಬಂದಿರೋ ಮಗಳನ್ನು ಬಿಟ್ಟು ದೂರ ಇದ್ದರೂ ಸದಾ ನನಗೆ ಜೀವ ಹೊಡ್ಕೊತ ಇರುತ್ತೆ. ಇವರಿಗೆ ರಿಟೈರ್ಡ್ ಆಗೋದನ್ನೇ ಕಾಯ್ತಾ ಇದ್ದೀನಿ. ಯಾವಾಗ ಬಂದು ನಮ್ಮ ಮಕ್ಕಳ ಜೊತೆ ಇರ್ತೇವೋ ಅನ್ನಿಸ್ಬಿಟ್ಟಿದೆ ಎಂದು ಚಿಕ್ಕಮ್ಮ ಕಳವಳ ವ್ಯಕ್ತಪಡಿಸಿದ್ರು. ಮೊದಲು ನನಗೆ ತಲೆ ಬುಡ ಅರ್ಥವಾಗಲಿಲ್ಲ. ನಂತರ ತಿಳಿಯಿತು. ನಡೆದಿದ್ದಿಷ್ಟೇ. ಪ್ರತಿದಿನ ವರ್ಷ ಸ್ಕೂಲ್ನಿಂದ ನಡ್ಕೊಂಡು ಬರ್ತಿದ್ಲು. ಆಗ ತಾನೇ ಹೈಸ್ಕೂಲ್ ಮೆಟ್ಟಿಲು ಹತ್ತಿರುವ ಅವಳಿಗೆ ಜೊತೆಯಲ್ಲಿ ನಡೆದು ಬರಲು ಗೆಳತಿಯರು ಇರಲಿಲ್ಲ. 1 ವಾರದಿಂದ ಯಾರೋ ಪೋಖ್ರಿ ಅವಳನ್ನು ಹಿಂಬಾಲಿಸ್ತಾ ರೇಗಿಸ್ತಿದ್ದ. 2 ದಿನದ ಹಿಂದೆ ಅವಳ ಬಳಿ ಬಂದು ಸೊಂಟಕ್ಕೆ ಕೈ ಹಾಕುವಷ್ಟು ಸಾಹಸ ಮಾಡಿದ. ವರ್ಷ ರಸ್ತೆಯಲ್ಲಿ ಜೋರಾಗಿ ಕೂಗಿದ ಮೇಲೆ ಅವನು ಸೈಕಲ್ನಲ್ಲಿ ಪರಾರಿಯಾಗಿದ್ದ. ಇದನ್ನು ಕೇಳಿದೊಡನೆ ಅಪ್ಪ ಚಿಕ್ಕಮ್ಮನಿಗೆ ಜಂಗಬಲವೇ ಹುಡುಗಿ ಹೋದಂತಾಗಿತ್ತು. ಚಿಕ್ಕಮ್ಮನಂತೂ
ಪಟ್ಟು ಹಿಡಿದು ಊರಿಗೆ ಬಂದಿದ್ರು. ಆ ಹುಡುಗ ಯಾರೆಂದು ಗೊತ್ತಾಗದಿದ್ರೂ ವರ್ಷ ಇನ್ಮುಂದೆ ಒಂಟಿಯಾಗಿ ಸ್ಕೂಲಿಗೆ ಹೋಗಿ ಬರೋದು ಸುರಕ್ಷಿತ ಅಲ್ಲ ಎಂದು ತೀರ್ಮಾನವಾಯಿತು. ಇಷ್ಟೆಲ್ಲ ರಾದಂತ ಆಗಿದ್ರೂ ನನಗೊಂದು ಮಾತು ಹೇಳಬಾರ್ದ ವರ್ಷ? ನಾನು ನವಿರಾಗಿ ಆಕ್ಷೇಪಿಸಿದೆ. ನೀನು ಜ್ವರ ಬಂದು ಮಲಗಿಬಿಟ್ಟಿದೆಯಲ್ಲ ಮಮ್ಮಿ ಅಕ್ಕ, ಅದಕ್ಕೆ ಅಜ್ಜಿ ಶೈಲಿ ಹೇಳಿ ಅಪ್ಪ ಅಮ್ಮನಿಗೆ ಫೋನ್ ಮಾಡಿಸ್ದೆ. ವರ್ಷ ನೋಡಿದ್ಲು. ಕೊನೆಗೆ ನಾನು ಸದ್ಯಕ್ಕೆ ಬಿಡುವಾಗಿದ್ದರಿಂದ ಪ್ರತಿದಿನ ವರ್ಷಾಳ ಜೊತೆಗೆ ಅವಳ ಸ್ಕೂಲ್ಗೆ ಹೋಗಿ ವಾಪಸ್ ಕರೆತರುವ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಸದಾ ನಾನು ಅವಳಿಗೆ ಕಾವಲಾಗಿರ್ತೇನೆ ಎಂದು ಖಚಿತಪಡಿಸ್ಕೊಂಡ ಮೇಲೆಯೇ ಚಿಕ್ಕಮ್ಮ ಅಪ್ಪನೊಡನೆ ಊರಿಗೆ ವಾಪಸ್ ಹೋಗಿದ್ದು. ನಾವಿಬ್ಬರು ಒಂದೇ ಮನೆಯ ಹೆಣ್ಮಕ್ಳು. ರಸ್ತೆಯಲ್ಲಿ ಪುಂಡನೊಬ್ಬ ಮಗಳನ್ನು ಚುಡಾಯಿಸ್ತಾನೆಂಬ ವಿಷಯ ತಿಳಿದೊಡನೆ ಕಂಗಾಲಾಗಿ ಊರಿನಿಂದ ಧಾವಿಸಿ ಬಂದ ತಾಯಿ. ಆದರೆ ನಾನು ನನ್ನ ಭಾವನೆಗಳೊಡನೆ ಆಟವಾಡಿ ಕನಸಿನ ಗೋಪುರ ನಿರ್ಮಿಸಿ ಕೊನೆಗೆ ಅದನ್ನೆಲ್ಲ ಧೂಳಿಪಟ ಮಾಡಿ ನನ್ನ ಹೃದಯಕ್ಕೆ ಎಂಥ ಘಾಸಿ ಮಾಡಿಕೊಂಡಿದ್ದೆ. ಅದನ್ನು ಇಲ್ಲಿ ಕೇಳುವವರು ಯಾರು? ವರ್ಷ ಹೇಳಿದಷ್ಟು ಸುಲಭವಾಗಿ ನಾನು ಚಿಕ್ಕಮ್ಮನ ಮುಂದೆ ಹೇಳಿಕೊಳ್ಳಲು ಸಾಧ್ಯವಿತ್ತೆ? ಮಗಳ ಸಮಸ್ಯೆ ಕೇಳುವ ಸಹನೆ ಈ ಮನೆಯಲ್ಲಿ ಯಾರಿಗಿದೆ? ನನ್ನದೇನಿದ್ರೂ ಮೂಕರೋದನೆ. ಎಷ್ಟೇ ಅವಮಾನವಾದರೂ ಆಘಾತವಾದರೂ ನನ್ನ ಒಳಗೆ ಅದನ್ನು ಬಚ್ಚಿಟ್ಕೊಂಡು ನಾನೇ ಶಮನ ಮಾಡಿಕೊಳ್ಬೇಕಾಗಿತ್ತು. ಚಿಕ್ಕಮ್ಮ ತಾತ್ಕಾಲಿಕವಾಗಿ ಮಗನೆಂಬ ವ್ಯಾಮೋಹ ಪಕ್ಕಕ್ಕಿಟ್ಟು ವರುಣನನ್ನು ಹೆಚ್ಚು ಲೆಕ್ಕಿಸದೆ ವರ್ಷಾಳನ್ನು ಎಷ್ಟು ಓಲೈಸಿ ಸಮಾಧಾನ ಮಾಡಿದ್ರು. ಆ ರಾತ್ರಿ ವರ್ಷ ತಾಯಿಯ ತೊಡೆಯ ಮೇಲೆ ತಲೆ ಇಟ್ಕೊಂಡು ಮುದ್ದುಗೆರೆಯುತ್ತಾ ಮಲಗಿದ್ಲು. ಅಂತ ತಾಯಿಯ ಮಡಿಲು ನನಗೂ ಸಿಗುವ ಹಾಗಿದ್ರೆ? ಹೆದರಬೇಡ ಮಮತಾ, ನಾನಿದ್ದೀನಿ ಎನ್ನುವ ತಾಯ್ತನದ ವಾತ್ಸಲ್ಯಕ್ಕಾಗಿ ನನ್ನ ಜೀವ ತುಡಿಯುತ್ತಿತ್ತು. ಹೆಣ್ಮಕ್ಕಳಿಗೆ ತಾಯಿಯ ಅವಶ್ಯಕತೆ ಎಷ್ಟು ಮುಖ್ಯ ಎಂದು ಮನಸ್ಸು ನನ್ನ ಪರಿಸ್ಥಿತಿಯ ಬಗ್ಗೆಯೇ ಹೀನಾಯ ಪಡ್ತಿತ್ತು. ಅಂದಿನಿಂದ ವರ್ಷಾಳನ್ನು ಸ್ಕೂಲಿಗೆ ಬಿಡೋದು, ಸಂಜೆ ಅವಳ ಶಾಲೆಗೆ ಹೋಗಿ ಅವಳೊಂದಿಗೆ ನಡ್ಕೊಂಡು ಬರೋದು ನನ್ನ ದಿನಚರಿಯಾಯಿತು. ವರ್ಷಾಳಿಗಂತೂ ತುಂಬ ಖುಷಿ. ನನ್ನೊಡನೆ ಬರುವಾಗ ನಿರಾಳಗಳವಾಗಿ ತನ್ನ ಸ್ಕೂಲಿನ ವಿಷಯಗಳನ್ನು ಹೇಳುತ್ತಾ ದಾರಿ ಸವೆಸ್ತಿದ್ಲು. ನನಗೆ ಅವಳ ಮಾತುಗಳನ್ನು ಕೇಳಲು ಮೊದಲಿನಷ್ಟು ಆಸಕ್ತಿ ಇರಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.